ಒಲಿಂಪಿಕ್ಸ್ನಲ್ಲಿ ಇಂಡಿಯನ್ ಅಥ್ಲೆಟ್ಸ್ ತುಂಬ ಪದಕಗಳನ್ನ ಗೆಲ್ತಿದ್ದಾರೆ. ನಾನು ಒಬ್ಬ ಜಾವ್ಲಿನ್ ಥ್ರೋವರ್ ಆಗಿ ಒಲಿಂಪಿಕ್ಸ್ನಲ್ಲಿ ಇಂಡಿಯಾಗೋಸ್ಕರ ಮೆಡಲ್ನ ಗೆಲ್ಲಲೇಬೇಕು ಅನ್ನೋ ಒಂದು ಆಸೆ ಇದೆ ನನಗೆ. ನಮ್ಮ ಊರ ಹೆಸರು ಕುಪ್ಪಗೋಡು ಅಂತ, ಬೇಲೂರು ತಾಲೂಕು, ಹಾಸನ ಡಿಸ್ಟಿಕ್. ನಾನು 7th ಕ್ಲಾಸ್ ಇದ್ದಾಗ ಹೈ ಜಂಪ್ ಸ್ಟಾರ್ಟ್ ಮಾಡಿದೆ. ಹೈ ಜಂಪ್ ಅಡ್ಜಸ್ಟ್ ಆಗಲಿಲ್ಲ. 9th ಬಂದಾಗ ನಾವೊಂದು 3 ಜನ ಒಂದು ಹೈಟು ಫಿಟ್ನೆಸ್ ಎಲ್ಲ ಚೆನ್ನಾಗಿದ್ದ ಕಾರಣ ನಮ್ಮ PT ಸರ್ ನನಗೆ ಜಾವ್ಲಿನ್ ಕೊಟ್ಟರು, ಒಬ್ಬನಿಗೆ ಶಾರ್ಟ್ ಪುಟ್ ಕೊಟ್ಟರು, ಒಬ್ಬನಿಗೆ ಡಿಸ್ಕಸ್ ಕೊಟ್ಟರು. ನಾನು ಜಾವ್ಲಿನ್ ಆಯ್ಕೆ ಮಾಡಲಿಲ್ಲ. ಅದು ಕೊಟ್ಟಿದ್ರಲ್ಲ ಅಂತ ಅದನ್ನೇ ಪ್ರಾಕ್ಟೀಸ್ ಮಾಡಿದೆ. ಬ್ಯಾಂಬೋ ಜಾವ್ಲಿನ್ ಇರ್ತಿದ್ದು 35-40 ಮೀಟ್ರು ಯಾವಾಗಲೂ ಹೋಗ್ತಿತ್ತು. ಆ ಟೈಮಲ್ಲಿ ಕಾಲೇಜ್ ಇದ್ದಾಗ ಆ ಟೈಮಲ್ಲಿ ಸ್ಟೇಟ್ ಮೀಟಲ್ಲಿ 47 ಮಾಡಿ ಫಸ್ಟ್ ಆಗಿತ್ತು. ನಾನು ಅಲ್ಲಿಂದ ಖೇಲೋ ಇಂಡಿಯಾ ಆಡೋಕ್ಕೆ ಬಂದಿದ್ದೆ ಇಲ್ಲಿಗೆ ಪುಣೆಗೆ. ಅದನ್ನು ನಮ್ಮ ಸರ್ ಕಾಶಿನಾಥ್ ಸರ್ ಅಥ್ಲೆಟನ್ನು ಹುಡ್ಕೋಕ್ಕೆ ಅಂತಲೇ ಬಂದಿದ್ದರು ಆ ಟೈಮಿಗೆ. ಅವರು ಅಲ್ಲಿಂದ ಸ್ಟಾರ್ಟ್ ಆಯಿತು ಜಾವ್ಲಿನ್ ಜರ್ನಿ. ನಮ್ಮ ಕರ್ನಾಟಕ ಹುಡುಗರಿಗೆ ಯಾರಾದರೂ ಮಾಡಿಸ್ಬೇಕು ಅನ್ನೋ ನನ್ನೊಂದು ಆಸೆ ಇತ್ತು. ಸೊ ಅದಕ್ಕೆ ನಾನು ನನಗೆ ಒಂದು ಒಳ್ಳೆ ಟ್ಯಾಲೆಂಟೆಡ್ ಹುಡುಗರು ಯಾರಾದರೂ ಇದ್ದಾರೆ ಹುಡುಕ್ತಾ ಇದೆ. ಸೊ ಆವಾಗ ನನಗೆ ಸಿಕ್ಕಿರೋದು ನಮ್ಮ ಮನು. ಜಾವ್ಲಿನ್ ಥ್ರೋದಲ್ಲಿ ನಾವು ಕೆಲವೊಂದು ಟೆಸ್ಟ್ಗಳು ತೊಗೊಳ್ತೀವಿ. ಸೊ ಅವನ ಹೈಟು, ಎಕ್ಸ್ಪ್ಲೋಸಿವ್ ಸ್ಟ್ರೆಂತು, ಆಮೇಲೆ ಸ್ಪೀಡ್, ಇವನ್ನೆಲ್ಲ ಕೋಆರ್ಡಿನೇಷನ್ನು. ಸೊ ಇವನ್ನೆಲ್ಲ ನೋಡಿದ ತಕ್ಷಣ ನನಗೆ ಅನಿಸ್ತು ಇವನಲ್ಲಿ ಒಳ್ಳೆ ಟ್ಯಾಲೆಂಟ್ ಇದೆ. ಸೊ ಫಸ್ಟು ಒಂದು 4 days ನಾನು ನೋಡಿದೆ. 4 days ನಂತರನೇ ಅಲ್ಲಿ ಏನು ಮೇನ್ ಇತ್ತು, ರಿಲೀಸ್ ಆಫ್ ಎಂಗಲ್ ಒಂದು ಭಾಳ ಪ್ರಾಬ್ಲಮ್ ಇತ್ತು. ಸೊ ಆ ರಿಲೀಸ್ ಆಫ್ ಎಂಗಲನ್ನು ಸರಿ ಮಾಡಿ ಆಮೇಲೆ ಟ್ರಯಲ್ ತೊಗೊಂಡಾಗ ಒಂದು 4 daysಲ್ಲೇ ಅವ್ನು 65 ಮಾಡ್ತಿದ್ದು, ಟ್ರಯಲಲ್ಲಿ 70 ಮೀಟರ್ ಥ್ರೋ ಮಾಡ್ದ. ಈ ಬ್ರಾಡ್ ಜಂಪ್ ಆಗಲಿ, ಬ್ಯಾಕ್ ಥ್ರೋ ಆಗಲಿ ಎಲ್ಲ ಮಾಡಿಸಿದ್ರು. ಎಲ್ಲದರಲ್ಲೂ ಚೆನ್ನಾಗಿ ಮಾಡಿದೆ ನಾನು. ಹಾಗಾಗಿ ಸಿವಿಲ್ ಬಾಯಲ್ಲಿ ಇಲ್ಲಿ ಸೇರಿಸ್ಕೊಂಡ್ರು ನನ್ನ. ಬಂದಾಗ ನನಗೆ ಹಿಂದಿ ಅನ್ನೋದೊಂದು ಅಕ್ಷರ ಗೊತ್ತಿರಲಿಲ್ಲ, ಅದು ಅರ್ಥನೂ ಆಗ್ತಿರ್ಲಿಲ್ಲ ನನಗೇನು. ಒಟ್ನಲ್ಲಿ ಹ್ಞೂ ಅಂತ ಇದ್ದೆ. ಸರ್ ಒಬ್ಬರು ಬಿಟ್ಟರೆ ಅವರು ಹೊಸೊಬ್ಬರೇ ನನಗೆ ಆ ಟೈಮಲ್ಲಿ. ಅವರು ನಮ್ಮವರು, ನಮ್ಮ ಕರ್ನಾಟಕದವರು ಅನ್ನೋದೊಂದು ಬಿಟ್ಟರೆ ಇನ್ಯಾರು ಒಬ್ಬೊಬ್ಬರು ನನಗೆ ಗೊತ್ತಿರಲಿಲ್ಲ ಇಲ್ಲಿ. ಬಂದಾಗ ತುಂಬ ಇದನ್ನಿಸ್ತಿತ್ತು, ವಾಪಸ್ ಹೋಗ್ಬಿಡೋಣ ಅನ್ನಿಸ್ತಾಯಿತ್ತು. ಇಲ್ಲೇ ಇರು, ಚೆನ್ನಾಗಿರುತ್ತೆ, ನಿನ್ನ ಕೆಪಾಸಿಟಿ ಇದೆ ನೀನು ಮಾಡೋ ಅಂಥದ್ದು ಅಂತ ಹೇಳಿ ಸರ್ರು ಸ್ವಲ್ಪ ಮೋಟಿವೇಶನ್ ಮಾಡ್ತಾಯಿದ್ರು ಆ ಟೈಮಲ್ಲಿ. 2019 ನಾನು ಬಂದಾಗ ಮತ್ತು 20 ತನಕ ನಾನು ಸಿವಿಲ್ ಬಾಯ್ ಆಗೇ ಇದ್ದೆ. ಸೊ ಆ ನಂತರ ಅವನು ಟ್ರೈನಿಂಗ್ ಶುರು ಮಾಡಿ ಒಂದು 3 ತಿಂಗಳದಲ್ಲೇ ಇವನು 65ಇಂದ 75-76 ಮಾಡ್ಲಿಕ್ಕೆ ಶುರು ಮಾಡ್ದ. ಸೊ ಅದು ಫಸ್ಟ್ ಒಂದು ನ್ಯಾಷನಲಲ್ಲಿ 2019ನಲ್ಲೇ ಸೀನಿಯರ್ ನ್ಯಾಷನಲಲ್ಲಿ ಸಿಲ್ವರ್ ಮೆಡಲ್ ಆಯಿತು. ಸ್ಪೋರ್ಟ್ಸಲ್ಲಿ ಅದೇ ಜಾವ್ಲಿನಲ್ಲಿ ಕಾಂಪಿಟೇಷನಲ್ಲಿ ಮೆಡಲ್ ಮಾಡಿದೆ. ಆ ಬೇಸ್ ಮೇಲೆ 76 ಮೇಲೆ ಹವಾಲ್ದಾರಿಂದ ಡೈರೆಕ್ಟ್ ಜಾಯ್ನಿಂಗ್ ಮಾಡಿದೆ. ಈಗ ನಮ್ಮ ಮನು ಬಂದು ಈಗ ವರ್ಲ್ಡ್ ಚಾಂಪಿಯನ್ಶಿಪ್ಪಲ್ಲಿ 6th ಆಯ್ದ, ಆಮೇಲೆ ಏಷ್ಯನ್ ಚಾಂಪಿಯನ್ಶಿಪ್ ಸಿಲ್ವರ್ ಮೆಡಲ್ ಮಾಡ್ದ. ಸೊ ಇವಾಗ ನಮ್ಮ ಎದುರಿಗೆ ಕಾಣ್ತಿರೋದು ಪ್ಯಾರಿಸ್ ಒಲಿಂಪಿಕ್ಸು. ಸೊ ಪ್ಯಾರಿಸ್ ಒಲಿಂಪಿಕ್ಸಲ್ಲಿ ಒಂದು 88 ಮೀಟರ್ ಎಬೋವ್ ಮಾಡಿದ್ರೆ ಸೊ ಮೆಡಲ್ ಅಂತೂ ಇದ್ದೇ ಇರುತ್ತೆ. ಸೊ ಆ ಮನು ಹತ್ರ ಆ ಒಂದು ಕೆಪಾಸಿಟಿ ಇದೆ. ಸೊ ಅದಕ್ಕೋಸ್ಕರ ನಾವು ಇವಾಗ ಪ್ಯಾರಿಸ್ ಒಲಿಂಪಿಕ್ಸ್ಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದೀವಿ. ನಾನು ಇಲ್ಲಿಗೆ ಬಂದಾಗ ನನ್ನ ಹತ್ರ ಶೂ ಅಷ್ಟು ಒಂದು ಜೊತೆ ಇದ್ವು ಅಷ್ಟೇ. ನನ್ನ ಹತ್ರ ಶೂನೂ ಇರಲಿಲ್ಲ ಆ ಟೈಮಲ್ಲಿ. ಆವಾಗ ಅವ್ರದ್ದೇ ಶೂ ತಂದು ಕೊಟ್ಟು ನನಗೆ ಪ್ರಾಕ್ಟೀಸ್ ಮಾಡಿಸಿದ್ದಾರೆ ಅವರು. ಈಗ ಟೆಕ್ನಿಕಲ್ಲೇ ಆಗಲಿ, ಅವರು ಕೆಲಸ ಮಾಡಿದ ಮೇಲೆ ಆ ಟೆಕ್ನಿಕ್ ಮೇಲೆ ಅದನ್ನು ನನಗೆ ಕಲಿಸ್ತಾರೆ. ಹಂಗಾಗಿ ಅವ್ರನ್ನ ನಾನು ಗುರುಗಿಂತ ದೇವರು ಅಂತಲೇ ನಾನು ಅಂದ್ಕೊಂಡಿದ್ದೀನಿ.
ಈಗ ಮನು ಹತ್ರ ಬಂದು ನಾವು ಅಕಾರ್ಡಿಂಗ್ ಅವನ ಏಜನ್ನು ನಾವು ನೋಡಿದಾಗ ಸೊ ಏಜ್ ಇವಾಗ 23 ಆಗಿದೆ. ಸೊ ನಾವು ಇವಾಗ ಅವನು ಸ್ಟ್ರೆಂತ್ ಡೆವಲಪ್ಮೆಂಟ್ ಮಾಡ್ತಾ ಹೋದಾಗೆ ಅವ್ನ ಮೆಚುರಿಟಿ ಯಾವ ಅಪ್ ಆಗುತ್ತಾ ಹೋಗುತ್ತಲ್ಲ ಅದ್ರ ಜೊತೆಗೆ ಥ್ರೋ ಇಂಪ್ರೂವ್ಮೆಂಟ್ ಆಗುತ್ತೆ. 10 ಇಯರ್ಸಲ್ಲಿ ಅವು ಆ ಅಚೀವ್ಮೆಂಟ್ ಮಾಡಬೇಕು. ಈಗ ಮನು ಹತ್ರ 24 ಒಲಿಂಪಿಕ್ಸ್ ಇದೆ, ಆಮೇಲೆ 28 ಒಲಿಂಪಿಕ್ಸನ್ನು ಸಹ ಅವ್ನು ಮಾಡ್ಬೋದು. ಸೊ ಏಜ್ ಇದೆ ಅವನ ಹತ್ರ. ಸೊ ಸ್ವಲ್ಪ ಸಣ್ಣ ಪುಟ್ಟ ಟೆಕ್ನಿಕಲಿ ಫಾಲ್ಟ್ಸ್ ಇದೆ. ಸೊ ಅದನ್ನೆಲ್ಲ ಇಂಪ್ರೂವ್ಮೆಂಟ್ ಮಾಡೋದಂದ್ರೆ ಶೋರ್ ಅವನು ಇವಾಗ 90 ಮೀಟರ್ ಎಬೋವ್ ಮಾಡುವಂಥ ಒಂದು ಕ್ವಾಲಿಟಿ ಅವನ ಹತ್ರ ಇದೆ. ಇಲ್ಲಿ ಬಂದಮೇಲೆ ಪ್ರಾಪರ್ ಏನು ಮಾಡಬೇಕು ಅದನ್ನ ಸರ್ರು ಡೇ ಟು ಡೇ ಟೈಮ್ ಟು ಟೈಮ್ ಏನು ಮಾಡಿಸ್ಬೇಕು ಅದನ್ನು ಮಾಡಿಸ್ತಾರೆ. ನಾನು ಬಂದಾಗ ಇಲ್ಲಿ ಸ್ಪೀಡ್ ಇರಲಿಲ್ಲ ನನ್ನ ಹತ್ರ, ಮೇಯ್ನಾಗಿ ಪವರ್ ಇರಲಿಲ್ಲ, ಫೋರ್ಸ್ ಇತ್ತು, ಫ್ಲೆಕ್ಸಿಬಿಲಿಟಿ, ಇವೆರಡೇ ನನ್ನ ಹತ್ರ ಇದ್ದಿದ್ದು. ಪವರು, ಸ್ಟ್ರೆಂತು, ಸ್ಪೀಡು ಅದೇನೂ ಇರಲಿಲ್ಲ ನನ್ನ ಹತ್ರ. ಅದ್ರ ಮೇಲೆ ಸರ್ರು ಅದನ್ನು ನೋಡಿ ಅದ್ರ ಮೇಲೆ ವರ್ಕ್ ಮಾಡಿಸಿದ್ರು. ನಮ್ಮ ಆರ್ಮಿ ಸ್ಪೋರ್ಟ್ಸ್ ಸೂಟ್ ಏನಿದೆ, ಸೊ ನಮಗೆಲ್ಲ ಇಲ್ಲಿ ಪ್ರತಿಯೊಂದು ವ್ಯವಸ್ಥೆ ಇದೆ. ಯಾವ ನಮ್ಮ ಅಕ್ವಿಪ್ಮೆಂಟ್, ಈಗ ಒಂದು ಜವಲಿನ್ ಕಾಸ್ಟ್ ಬರುತ್ತೆ 1,20,000 to 1,40,000ವರೆಗೆ ಬರುತ್ತೆ. ಸೊ ಇದನ್ನು ಸಿವಿಲಲ್ಲಿ ಖರೀದಿ ಮಾಡೋದು ಭಾಳ ಹುಡುಗರಿಗೆ ಕಷ್ಟ ಆಗುತ್ತೆ. ಸೊ ಇದೇನು ಡಿಪಾರ್ಟ್ಮೆಂಟ್ ಇದೆ ಅವರಲ್ಲಿ ಖರೀದಿ ಮಾಡ್ಕೋಬೋದು. ಸೊ ಅದ್ರ ಜೊತೆಗೆ ಅಲ್ಲಿ ಎಲ್ಲ ರೀತಿ ಫೆಸಿಲಿಟೀಸ್ ಇದೆ. ಸೊ ಇವಾಗ ಫ್ಯೂಚರಲ್ಲಿ ಇಂಡಿಯಾ ಜಾವ್ಲಿನ್ ಥ್ರೋದಲ್ಲಿ ಯಾವಾಗಲೂ ನನಗೆ ಅನಿಸುತ್ತೆ ನೆಕ್ಸ್ಟ್ ಪ್ರತಿಯೊಂದು ಒಲಿಂಪಿಕ್ಸಲ್ಲೂ ಇಂಡಿಯಾಗೆ ಮೆಡಲ್ ಇದ್ದೇ ಇರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದಿದೆ. ನೀರಜ್ ಚೋಪ್ರಾ ಅವರು ಒಲಿಂಪಿಕ್ ಮೆಡಲ್ ಮಾಡಿದ್ಮೇಲೆ ಅವರು ಇಲ್ಲಿ ಸ್ಟೇಡಿಯಮಿಗೆ ಹೆಸರು ಕೊಟ್ಟರು. ಪ್ರಾಕ್ಟೀಸಿಗೆ ಬಂದಾಗ ಆ ಬೋರ್ಡ್ ನೋಡ್ಕೊಂಡೇ ಬರ್ತೀವಿ ನಾವು ಯಾವಾಗಲೂ. ಅದು ಒಂಥರ ಇನ್ಸ್ಪಿರೇಷನ್ ಆಗುತ್ತೆ ನಮಗೆ. ನಮ್ಮ ಲಾಸ್ಟ್ 2023ಯಲ್ಲಿ 80 ಮೀಟರ್ ಅಬೋವ್ ಮಾಡಿದವರು ಇಂಡಿಯಾದಲ್ಲಿ 10 ಮೆಂಬರ್ಸ್ ಇದ್ದಾರೆ. ಸೊ ಫಸ್ಟು ಫಿನ್ಲ್ಯಾಂಡಲ್ಲಿ ಈ ರೀತಿ ಇರ್ತಿದ್ರು, ಬಟ್ ಇವಾಗ ಅದು ಚೇಂಜ್ ಆಗಿದೆ. ಅದು ನಮ್ಮ ಇಂಡಿಯನ್ನಲ್ಲಿ ಆಗಿದೆ. ಯಾವ ರೀತಿ ನಮ್ಮಲ್ಲಿ ಕ್ರಿಕೆಟು ಯಾವ ರೀತಿ ಇದೆ ಅದೇ ರೀತಿ ನಮ್ಮಲ್ಲಿ ಇವಾಗ ಜಾವ್ಲಿನ್ ಥ್ರೋ ಟಾಪ್ ಆಗಿದೆ. ಒಲಿಂಪಿಕ್ಸಲ್ಲಿ ಈಗ 24 ಪ್ಯಾರಿಸ್ ಆಗ್ತಿದೆ. ನನ್ನ ಏಮ್ ಇರೋದು ಒಲಿಂಪಿಕ್ ಮೆಡಲ್ಲೇ ಇರೋದು. ಹಾಗಾಗಿ ರ್ಯಾಂಕಿಂಗಲ್ಲಿ ಇದ್ದೀನಿ. ಆಟೋಮೆಟಿಕ್ ಕ್ವಾಲಿಫೈ 85.50 ಇದೆ. ಅದನ್ನು ನಾನು ಇನ್ನೂ ಮಾಡಿಲ್ಲ. ನನ್ನ ಬೆಸ್ಟ್ 84.35 ಮೀಟರ್. ಈ ಸಲ ತುಂಬ ಪ್ರಯತ್ನ ಪಡ್ತಾಯಿದ್ದೀನಿ. ನಾನು ಒಲಿಂಪಿಕ್ ಆಟೋಮೆಟಿಕ್ ಕ್ವಾಲಿಫೈ ಆಗೇ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಕರ್ನಾಟಕದಲ್ಲಿ ನನ್ನಂಥ ಕ್ರೀಡಾಪಟುಗಳು ಇನ್ನೂ ತುಂಬ ಜನ ಇದ್ದಾರೆ. ಸರ್ಕಾರ ಅವ್ರನ್ನ ಗುರುತಿಸಿ ಪ್ರೋತ್ಸಾಹ ನೀಡಿದ್ರೆ ಭಾರತಕ್ಕೆ ಇನ್ನೂ ಹೆಚ್ಚು ಹೆಚ್ಚು ಪದಕಗಳನ್ನ ಗೆಲ್ತಾರೆ ಅಂತ ನಂಗೆ ಅನಿಸುತ್ತೆ.